हर ओम तत्सत्परब्रह्मणे नमः। हर ओम गुरुभ्यो नमः। हर ओम जगद्गुरु वीरलिंगाय नमः। हर ओम महिमान्वित मालिंगराय नमो नमः। ओम सहनाववतु सहनवो भुनक्तु सह वीर्यं करवावहै तेजस्विनावधीतमस्तु मा विद्विषावहै। हर ओम शांति शांति शांति। श्री गुरुवे सत्क्रियये आगरवे सुज्ञान सागरवे यन्न मतिगे मंगलवित्तु रागदिंबेग कृपयागो। गुरुवे भक्तर कल्पातरुवे सज्जन मानो हरवे निज भक्ति हरवे निज भक्ति ज्ञान वैराग्य गुरुवे कृपयागो। गुरुवे भक्तर कल्पातरुवे सज्जन मानो हरवे निज भक्ति ज्ञान वैराग्य मंदिरवे मद्गुरुवे कृपयागो। देशकने अनुभावोल्लासकने संकल्प नाशकने वादित्री मलधूळिराशकने यनगे कृपयागो। कार्य कारण भक्ति तूर्य तामसदಚ್ಚಿ ಸೂರ್ಯ ಯಡಿರಂಗೆ ಧೈರ್ಯವಾಗಿ ಹಗುರು ಪರಿಯಾಲಿ ನನಗೆ ಕೃಪೆಯಾಗೋ. ನಗುರೂರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಸ್ತುತಿ ಕೇಳಿ ನಾನಿಮ್ಮ ಪದಯುಗವ ಬಂದಿಪ್ಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರು ಎಂಬುದನ್ನು ಕೇಳಿ ಗುರುವೇ ನಾನಿಮ್ಮ ಚರಣವನ್ನು ಮುತಿಸುವೆನೋ ಕರುಣದಿಂದನಗೆ ಕೃಪೆಯಾಗು. ಎಲ್ಲ ದೈವಕ ನಿಮ್ಮ ಮೆಲ್ಲಡಿಯ ಗಣವೆಂದು ಸ್ವಲ್ಲಿಗೊಮ್ಮೆಮ್ಮೆ ನುತಿಪೆ ನಾಂಗುರಾಯ ಸಲ್ಲಿಲಿಂದ ಕೃಪೆಯಾಗೋ. ಶಿವನ ಸನ್ನಿಧ್ಯರಿಗೆ ಭವಮರಣ ಮುಂತೆಂದು ತವ ಪಾದ ಪದ್ಮ ಸನ್ನಿಧಿ ಬಯಸಿ ಬಂದವ ನನಗೆ ಗುರುವೇ ಕೃಪೆಯಾಗೋ. ನರಜೀವಿಗಳಿಗರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತಾನೆಂದರಿಗಿರ್ಪೆ ನಡಿಗೆ ಕೃಪೆಯಾಗೋ. ವೀಣಾನೂತನ ಶಬ್ದ ಪಾನಿ ಎಂದೊಗಿವಂತೆ ಜಾನ ಶ್ರೀ ಗುರುವೇ ನೀ ನುಡಿಸಿದಂತೆ ನಾಮಾನದಲ್ಲಿ ನುಡಿವೆ ಕೃಪೆಯಾಗೋ.
ನುಡಿಗೊಮ್ಮೆ ಮಾರ್ನುಡಿಯ ತಾ ಕೊಡುವಂತೆ ಒಡಿಯ ನೀ ಹೊಕ್ಕು ನುಡಿಗೊಟ್ಟು ಪರಿಯೋಳ್ ನಾವು ನುಡಿವೆ ನೈ ಗುರುವೇ ಕೃಪೆಯಾಗು ಯಂತ್ರವಾಹಕನ ಹಸ್ತಂತ್ರ ಬಂಬೇದು ಪರತಂತ್ರದಿಂದಾಡು ವಂತೆ ನಾಡಿಸುವ ಸ್ವಾತಂತ್ರ್ಯ ಶ್ರೀ ಗುರುವೇ ಕೃಪೆಯಾಗು ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೈ ನೀನೇ ಒಳಹಕ್ಕು ಎನ್ನ ನುಡಿಸಿದೊಡನೆ ನಾನುಡಿವೆ ಗುರುವೇ ಕೃಪೆಯಾಗು ಹಲವು ಮಾತೇನೋ ನೀ ಮಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಕೊರಡು ಕೊನರುವುದು ಬಲು ಬರಡು ಹೈನಾಗುವುದು ಕುರುಡಂಗೆ ಕಣ್ಣು ಬಹುದೋ ನಿನ್ನೊಲಮಿ ಅಂದರಿದೆ ನೈ ಗುರುವೇ ಕೃಪೆಯಾಗು ಮೈಲಾರದ ಶಿವಶರಣರಿಗೆ ದೀರ್ಘದಂಡ ಮತ್ತು ಪ್ರಣಾಮಗಳನ್ನು ಸಲ್ಲಿಸಿ ಎನ್ನ ಆತ್ಮೀಯ ಬಂಧುಗಳೇ, ಕಾರ್ಯಕ್ಕೆ ಕಾರಣೀಭೂತರಾಗಿರುವಂಥ ಮುಟ್ಟಗನೂರಿನಲ್ಲಿ ಇರುವಾಗಿ ನೆಲೆಸಿರುವಂಥ ಮೈಮಹಾನ್ವಿತ ಮಹಾಲಿಂಗರಾಯರನ್ನು ಮೊದಲು ಮಾಡಿಕೊಂಡು ಶ್ರೀ ಗುರು ಜಾಡಕಿಯ ಬೀರಲಿಂಗ ದೇವರ ಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಕುತ್ತುಕೊಂಡು ಇಲ್ಲಿ ಕೂಡಿರುವಂಥ ಮುಂಡಗನೂರಿನ ಎಲ್ಲ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಸಕಲ ಅಕ್ಕನ ಬಳಗದವರಿಗೂ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ಮಹಾಲಿಂಗರಾಯನ 3ನೇ ದಿನದ ಶ್ರವಣ ಮಾಸದ ಕಾರ್ಯಕ್ರಮದಲ್ಲಿ ಪ್ರವೇಶ ಆಗೋಣ. ಎನ್ನ ಆತ್ಮೀಯ ಬಂಧುಗಳೇ, ಮಹಾಲಿಂಗರಾಯರ ಪುರಾಣ 2 ದಿವಸ ಕೇಳಿದ್ದೀರಿ. ಇದು ಶ್ರಾವಣ ಮಾಸದ 3ನೇ ದಿನದ ಕಾರ್ಯಕ್ರಮ ಆಗಿರೋದ್ರಿಂದ ಮಹಾಲಿಂಗರಾಯರ ಹಿರಿಕರಾಗಿರುವಂಥ ತಾತ ಮತ್ತು ಅಜ್ಜಿಯಾಗಿರುವಂಥ ಮುದ್ದುಗೊಂಡನನ್ನ ಹಾಲಿನಿಂದ ಹುಟ್ಟಿಸಿ ಅವರ 7 ಸಮುದ್ರ ನೀರು ತಂದು ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿದ್ದು ನಿನ್ನೆ ಆ ಕಥಾ ಭಾಗವನ್ನು ಕೇಳಿದ್ದೀವಿ. ಇವತ್ತಿನ ದಿವಸ ಅವರ ಮಕ್ಕಳಿಗೆ ಕನ್ಯಾವನ್ನ ಆಯ್ಕೆ ಮಾಡ್ತಾರೆ. 30 ವರ್ಷ ಆದ್ಮೇಲೆ ಕನ್ಯಾ ಆಯ್ಕೆ ಮಾಡ್ತಾರೆ. ಆ ಕನ್ಯಾಗಳು ಎಲ್ಲಿಂದ ತರ್ತಾರೋ ಅಂತಂದ್ರೆ ನಿನ್ನಿನ ದಿವಸ ಹೇಳಿದ್ರಲ್ಲ, ಹಿಮಾಲಯ ಪರ್ವತದಲ್ಲಿ ಪಾರ್ವತಾ ದೇವಿ ಅನುಷ್ಠಾನ ಮಾಡುವಾಗ, ಶಿವಮಂತ್ರ ಜಪ ಮಾಡುವಾಗ ಪರಮಾತ್ಮನ ಜಡಿಯಿಂದ 3 ಪಿಂಡಗಳು ಉದುರಿದುವಲ್ಲ, ಆಲಗೊಂಡ ಮತ್ತು ನೀಲಗೊಂಡ ಶಿವಗೊಂಡರು. ಅವರು ಬೆಳೆದು ದೊಡ್ಡವರಾಗಿ ಪುತ್ರ ಕಾಮಿಷ್ಠೆ ಯಜ್ಞ ಮಾಡ್ತಾರೆ. ಆ ಪುತ್ರ ಕಾಮಿಷ್ಠೆ ಯಜ್ಞದೊಳಗ 6 ಜನ ಪುತ್ರಿಯರು ಜನಿಸ್ತಾರೆ. 6 ಜನ. ಆ 6 ಜನಕ್ಕೆ ಹೆಸರು ಏನು ಇಡ್ತಾರೋ ಅಂತ ಕೇಳಿದ್ರೆ ನಿಂಗಮ್ಮ, ಬಸಮ್ಮ, ಸುಚಿಯಮ್ಮ, ಮಾತಾಯಿ, ಶೀಲಮ್ಮ, ಸಿದ್ದಮ್ಮ ಅಂತ ಇಡ್ತಾರೆ. ಇವ್ರನ್ನ ಮುದ್ದುಗೊಂಡನ ಮಕ್ಕಳು ಪ್ರಾಯಕ್ಕೆ ಬಂದಾರಲ್ಲ, ಆದಿಗೊಂಡ, ಅನಾದಿಗೊಂಡ, ಲಕ್ಕೊಂಡ, ಕ್ಯಾಮಗೊಂಡ, ದ್ಯಾಮಗೊಂಡ, ಈ 6 ಮಂದಿಗೆ ಈ ಕನ್ಯರನ್ನ ತಗೋತಾರ. ಏನ್ರಿ, ನಿಶ್ಚಯ ಮಾಡಿ ಮದುವೆ ಮಾಡ್ತಾರ. ಇನ್ನ ಸಣ್ಣವನಲ್ಲ ಪದಮಗೊಂಡನಿಗೂ ಕೂಡ ನೂತನಪುರದ ಅರಸನಾಗಿರುವಂತ, ರಾಜನಾಗಿರುವಂತ ಗಂಗಾಧರನ ಮಗಳನ್ನ ಜಿಂಕಾದೇವಿನ ಆಯ್ಕೆ ಮಾಡಿ ಪದಮಗೊಂಡನಿಗೆ ಕನ್ಯಾರತ್ನವನ್ನ ಆಯ್ಕೆ ಮಾಡಿರ್ತಾರೆ. ಬಂಧುಗಳೇ, ಇವರ ಮದುವೆ ಬಹಳ ಸುಂದರವಾಗಿ ಮಾಡ್ತಾರೋ. ಮುಂದೆ ಅವರ ಸಂಸಾರ ಬಹಳ ಚೆನ್ನಾಗಿ ನಡೀತಾ ಇರ್ತದ. ಇನ್ನೇನೋ ಅಂತೂ ಇಂತೂ
ಅಣ್ಣತಮ್ಮರ ಕೂಡಿ ಇರುವುದು ಹೇಳ್ತಾರಲ್ಲ ಹಿರಿಕರು. 100 ವರ್ಷ ಆದ್ರ ಬ್ಯಾರಿ ತೆಪ್ಪಿಲ್ಲಂತ, 1000 ವರ್ಷ ಆದ್ರೂ ಕೂಡ ಸಾವು ತೆಪ್ಪಿಲ್ಲಂತ. ಅದು ಕಾಲಾನುಸಾರವಾಗಿ ಮುದ್ದುಗೊಂಡ ಮುದ್ದಾಯಿ ಇಬ್ರು ಕೂಡಿ ಏನ್ ಮಾಡಿದ್ರು ಅಂದ್ರೆ ಮಕ್ಕಳಿಗೆ ಒಂದೊಂದು ಕೆಲಸ ಕೊಟ್ಟರು. ಯಾರು ಮಾತಾಡಬೇಡ್ರಿ. ಒಂದೊಂದು ಕೆಲಸ ಕೊಟ್ರು. ಮನಿ ಕೆಲಸ ಯಾರಿಗೆ ಕೊಟ್ರು ಅಂತಂದ್ರೆ ಹಿರಿ ಮಗ ಚೊಚ್ಚಿಲ ಮಗ ಇದ್ದಲ್ಲ ಆದಿಗೊಂಡನಿಗೆ ಮನಿ ಕಾರ್ಬಾರ ಕೊಟ್ರು. ಅವ ಮನಿ ವ್ಯವಹಾರ ಮಾಡ್ತಾ ಇದ್ದ. ವ್ಯವಹಾರ ಹೆಂಗ್ ಮಾಡ್ತಿದ್ದ ಅಂತಂದ್ರ ಸ್ವಾರ್ಥದಿಂದ ಮಾಡ್ತಿದ್ದಿಲ್ಲ. ಎಲ್ಲರೂ ತಮ್ಮನ ಮಕ್ಕಳಿಗೆ, ತನಗೆ, ತಮ್ಮನ ಧರ್ಮ ಪತ್ನಿಯರಿಗೆ, ತನ್ನ ಪತ್ನಿಯರಿಗೆ ಯಾವ ರೀತಿ ಅರಿವುಗಳಾಗಿರ್ಬೋದು, ಮೇಲಾಗಿ ಎಲ್ಲ ಥರದಿಂದ ಒಂದೇ ಥರ ನೋಡ್ಕೊತಿದ್ದ. ಈ ವ್ಯವಹಾರವನ್ನ ಮನೆ ವ್ಯವಹಾರ ಆದಿಗೊಂಡ ಮಾಡ್ತಿದ್ದ. ಇನ್ನ ಅನಾದಿಗೊಂಡ ಯಾವ ಕೆಲಸ ಮಾಡ್ತಿದ್ದ ಅಂತ ಕೇಳಿದ್ರೆ ಅವನ ಕೆಲಸ ಏನು ಅಂದ್ರೆ ತಾಡಿನ ಎಲೆ ಮ್ಯಾಲ ಭವಿಷ್ಯ ಬರೋದಿಡೋದು. ಏನು ಅರ್ಥ ಆಕತ್ತಿರ ಹಿಂದಕ್ರಿ? ಅವಾಗ ಯಾವ ಬುಕ್ಕ ಪೆನ್ನ ಏನು ಇದ್ದಿದ್ದಿಲ್ರಿ. ತಾಡಿನ ಎಲೆ ಮ್ಯಾಲ ಭವಿಷ್ಯ ಬರೋದಿಡೋ ಕೆಲಸ ಅನಾದಿಗೊಂಡು ಮಾಡಿದ. ಅವಾಗ ಶಾಸ್ತ್ರಗೋಲ ಅಂತ ಅವರಿಗೆ ಹೆಸರು ಬಂತು. ಮುಂದ ಲಕ್ಕೊಂಡ ಅವ ಊರು ಬಿಟ್ಟು ಊರಾಗಿರೋ ಮನಿಗಳು ಮತ್ತು ಮಠ ಮಾನ್ಯಗಳಿಗೆ ತೆರಳಿ ಅವುಗಳನ್ನು ಬರೆದಿಡೋ ಕೆಲಸ ಮಾಡಿದ. ಬಟ್ಟಿಂಗ್ಗಳು ಅಂತಾರ ನೋಡ್ರಿ, ಹೇಳೋರು. ಹಂಗೆ ಲಕ್ಕೊಂಡನ ಹೇಳೋರು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲಿ ಈಗಲಾದ್ರೂ ಅದಾರ. ಅವ ಆ ಕೆಲಸ ಮಾಡಿದ. ಇನ್ನ ಆಯ್ತಲ್ರಿ, ಆದಿಗೊಂಡ, ಅನಾದಿಗೊಂಡ, ಲಕ್ಕೊಂಡ ಆಯ್ತಲ್ಲ. ಇನ್ನು ಕ್ಯಾಮಗೊಂಡ ಏನ್ ಮಾಡಿದ ಅಂತ ಕೇಳಿದ್ರೆ ಗುರು ಆದಿನಾಥನ ನಾಮಸ್ಮರಣೆ ಮಾಡುತ್ತಾ ನೂರಾರು ದನಕರಗಳನ್ನ ಸಾಕಿ ಸಾವಯವ ಏನಂತೀನಿ ಅದ ಕೃಷಿ ಕೆಲಸವನ್ನ ಮಾಡ್ಕೋತ ಬಂದ. ಅವನಿಗೆ ಒಕ್ಕಲಿಗೆ ಅಂತ ಕರೆದ್ರು. ಏನು ಕೂಡು ಒಕ್ಕಲಿಗ್ಯಾರ ಅಂತ ಕರೆದ್ರು. ಮುಂದ ದ್ಯಾಮಗೊಂಡ ಏನ್ ಮಾಡಿದ ಅಂತಂದ್ರ ಅವ ಇವ್ರ ತರ ವ್ಯವಹಾರ ಮಾಡ್ಲಿಲ್ರಿ. ಅವನದೊಂದು ತರ ಹಠ ಇತ್ತು. ಅವ ಮನಿ ಬಿಟ್ಟು ಮಠ ಬಿಟ್ಟ ದೊಡ್ಡ ಕಾಡು ಸೇರಿ ಕಾಡಿನಲ್ಲಿ ಕೂತ ಜಪ ತಪ ಮಾಡಿದ. ಅದು ಲೋಕಕ್ಕೆ ಉದ್ಧಾರ ಆಗುವಂಥದ್ದು. ಅಂದ್ರೆ ಸುಡಗಾಡದಲ್ಲಿ ಕೂತು ಜಪ ತಪ ಮಾಡಿದವನು. ಅದು ಸಿದ್ಧಿ ಮಾಡ್ಕೊಂಡ ಬುದ್ಧಿ, ಅಂದ್ರೆ ಚಮತ್ಕಾರ ಮಾಡಿ ತೋರಿಸ್ತಾ ಇದ್ದ. ಅವನಿಗೆ ಶಂಕರಯ್ಯ ಸುಡಗಾಡ ಸಿದ್ಧ ಸ್ವಾಮಿಗಳು ಅಂತ ಹೆಸರು ಬಂತು. ಅವನು ಕೂಡ ಇಲ್ಲಿ ಸುಡಗಾಡ ಸಿದ್ಧರಾದ. ಇನ್ನ ನೇಮಗೊಂಡ ಏನ್ ಮಾಡಿದ ಅಂತಂದ್ರೆ ಅವನು ಕಾಯಕಂದ್ರೆ ಬಸವನ ನಾಡಿಸೋದು. ಈ ಗೌಲತ್ನ್ಯರು ಅಂತಾರ ನೋಡ್ರಿ, ಬಸವನ ನಾಡಿಸೋದು. ಈ ಬಸವನ ನಾಡಿಸುವ ಕೆಲಸ ಅವನು ಮಾಡಿದ. ಅವನ ವಂಶದವರು ಕೂಡ ಈಗಲೂ ಅದ. ಈ ರೀತಿ ಹಾಲ ಮತದ ಬಳ್ಳಿ ಹಬ್ಬುತ್ತಾ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತಾ ಇತ್ತು. ಮುಂದೆ ಅವರಿಗೆಲ್ಲ ಮಕ್ಕಳಾಗ್ತಾವ. ಅದನ್ನ ಮುಂದೆ ಹೇಳೋಣ. ಇಲ್ಲೊಂದು ಮೇನ್ ಪಾಯಿಂಟ್ ಬರ್ತದ. ಹಾಲಿನಿಂದ ಹುಟ್ಟಿದ ಮಕ್ಕಳಿಗೆ ಮುದ್ದವರು ಅಂತಿಟ್ರಲ್ಲ, ಮುದ್ದುಗೊಂಡನ ಬೆಡಗ ಹೊನ್ನ ಬನ್ನೆ ಮತ್ತ ಮುದ್ದವನ ಬೆಡಗ ಹೊನ್ನ ಬನ್ನೆ ಹೊನ್ನಗೌಡ ಅಂತ ಮುದ್ದವನ ಬೆಡಗ. ಹೇಳಿ, ಈ ಬೆಡಗಗಳು ಬದಲಿ ಮಾಡಿದ್ರು. ಮತ್ತು ಮುಂದ ಪದ್ಮಗೊಂಡನಿಗೆ ಹತ್ತಿ ಕಂಕಣ ಒಬ್ಬರ ಜೊತೆಲಿ ಕಟ್ಟ್ಯಾರ, ಉಣ್ಣಿ ಕಂಕಣ ಒಬ್ಬರ ಜೊತೆಲಿ ಕಟ್ಟ್ಯಾರ. ಹೇಳಿ, ಇದು ಮಾಳಿಂಗರಾಯನ ಪದ್ಮಗೊಂಡ ಅಂದ್ರೆ ಇದು ಎರಡನೇ ಅವತಾರ. ಒಂದು ದಿವಸ ಏನಾಗಿತ್ತು ಅಂದ್ರೆ ಅಣ್ಣತಮ್ಮರೆಲ್ಲ ಸಂತೋಷವಾಗಿದ್ರು. ಕೆಲವರು ಕೆಲಸ ಮಾಡ್ತಿದ್ರು, ಕೆಲವರು ಅಂತಂದ್ರೆ ಪದ್ಮಗೊಂಡ ಹಂಗೆ ಇರ್ತಿದ್ದ.
ಇವರೆಲ್ಲ ಮದುವೆ ಆದ್ರೂ ಇವು ಕೆಲಸನ ಮಾಡಂಗಿಲ್ಲ, ಇವು ಉಂಡ ಆಡ್ಕೊತ ತಿರುಗಾಡವ, ನಾವು ಏನು ಮಾಡೋನು ಅಂತ ಹೇಳಿ ಅಣ್ತಂಬ್ರು ಒಬ್ರು ಇದು ಬೇಡಪ್ಪ ಅಂತ ಹೇಳಿ ಬ್ಯಾರೆ ಆದ್ರು. ಮುಂದೆ ಆದಿಗೊಂಡ ಪದಮಗೊಂಡ ಇಬ್ರು ಕೂಡಿದ್ರು. ಏನು ಅಣ್ತಂಬ್ರೊಳಗೆ ದೊಡ್ಡವ ಅತಿ ಚಿಕ್ಕವ ನಡುವಿನವ್ರು, ಅವರು ಬ್ಯಾರೆ ಆದ್ರು. 5 ಮಂದಿ ಇವರಿಬ್ರು ಕೂಡಿದ್ರು, ದೊಡ್ಡವರು ಚಿಕ್ಕವರು. ಒಂದು ದಿವಸ ನಾನಿಷ್ಟು ದೊಡ್ಡವನಾದಿನಿ, ಇನ್ನೂ ಕೂಡ ನಾನು ಕೆಲಸ ಮಾಡಿಲ್ಲ, ನಮ್ಮಪ್ಪ ನಮ್ಮಮ್ಮ ಇಷ್ಟು ವಯಸ್ಸಾದರೂ ದುಡಿತಾರಂದ್ರೆ ನಾನು ದುಡಿಬೇಕು ಅಂತ ಹೇಳಿ ನಮ್ಮಪ್ಪನ ಕೆಲಸ ಬಿಡಿಸ್ಬೇಕು, ನಮ್ಮಪ್ಪ ಮಾಡೋ ಕೆಲಸ ನಾನು ಬಿಡಿಸ್ಬೇಕು. ನೋಡಿ ಹೇಳ್ತಿರ್ತಾರೆ, ಗಂಡು ಮಕ್ಕಳು ಹುಟ್ಟಿರಂದ್ರೆ ತಾಯಿ ತಂದೆ ಕೆಲಸ ಬಿಡಿಸ್ತಾರೆ. ಈಗ ನಾವು ಬಿಡಿಸ್ತಾರಲ್ರಿ, ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ಯಾರು ತೀಟೆಕು ನೀನು ನಮ್ಮನ್ನ ಎತ್ತಿದಿಪ್ಪ, ಬರೀ ಮಕ್ಕಳು ಆಡಿದ್ರೆ ಸರ್ ಅದ್ರಲ್ಲಿ ಏನು ಮಾಡಿ ಇಟ್ಟಿದ್ದಿ ಮಕ್ಕಳಿಗೆ ನೀವು ಕೇಳ್ತಿರ್ತಾರೆ. ನಿಮ್ಮ ಕಡೆ ಕೇಳ್ತಾರ ಬರ್ತಾರ, ನಮ್ಮ ಕಡೆ ಮಾತ್ರ ಕೇಳ್ತಾರೆ. ಏನು ಮಾಡಿರಿ ನಮಗೆ ಮಕ್ಕಳಿಗೋಸ್ಕರ ನೀವೇನು ಮಾಡಿದ್ರಿ? ಏನು ಹೊಲ ಗಳಿಸಿದ್ದೀರೋ, ಏನು ಮನೆ ಗಳಿಸಿದ್ದೀರೋ, ಏನು ಬಿಲ್ಡಿಂಗ್ ಗಳಿಸಿದ್ದೀರೋ, ಏನು ಸೈಟ್ ಪಲಾಟ್ಗಳು ತೆಗೆದು ಬಿಟ್ಟಿದ್ದೀರೋ, ಏನು ಮಾಡಿದ್ದೀರಿ? ಸುಮ್ಮನೆ ಉದ್ದಕ್ಕೆ ಮಕ್ಕಳು ಹಾಡೋದು ಬಿಟ್ರೆ ಆತನು? ಇವ್ರು ಯಾರು ಕೇಳ್ತಾರೆ? ಎತ್ತವ್ರಿಗೆ, ಅಪ್ಪ ಅಮ್ಮನಿಗೆ ಹಿಂಗೆ ಮಕ್ಕಳು ಕೇಳ್ತಾವ. ನೋಡಪ್ಪ, ನಮಗೆ ಎಷ್ಟು ಶಕ್ತಿ ಕೊಟ್ಟಾನಲ್ಲ, ಶಕ್ತಿ ಮೀರಿ ನಿಮ್ಮನ್ನ ಓದಿಸಿದ್ದೀವಿ, ಬೆಳೆಸಿದ್ದೀವಿ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀವಿ. ಮತ್ತು ಇಷ್ಟ ಆದ್ರೂ ಇನ್ನು ಏನು ಕೊಟ್ಟಿವಿ ಅಂತಂದ್ರೆ, ಕೇಳಪ್ಪ ನಿಮಗೇನು ಕೊಟ್ಟಿದ್ದೀವಿ, ನಮ್ಗೆ ತಿಳಿದಷ್ಟು ಹೊಳದಷ್ಟು ಹೇಳ್ತೀವಿ. ನಿಮ್ಮಷ್ಟು ದೊಡ್ಡವರು ನಾವಲ್ಲ, ನೀವು ಸೈನ್ಸ್ ಕಾಲದಲ್ಲಿದ್ದೀರಿ, ಮತ್ತು ನೀವು ಗೆಟೌಟ್ ನಾವು ಅದೀರಿ. ಒಂದು ದಿವಸ ನೋಡಪ್ಪ, ನಿಮ್ಮ ದೇಹಕ್ಕೆ ಒಳ್ಳೆ ಬೆಡ್ ಕೊಟ್ಟಿವಿ, ಅಂದ್ರೆ ರಕ್ತ ಕೊಟ್ಟಿವಿ, ಬೆಡ್ ಕೊಟ್ಟಿವಿ. ನಿಮ್ಮ ಮತಿಗೆ, ನಿಮ್ಮ ಬುದ್ಧಿಗೆ ಹೆಡ್ ಕೊಟ್ಟಿವಿ. ಮತ್ತು ನಿಮ್ಗೆ ಇರ್ಲಾಕ ಸಡ್ಡು ಕೊಟ್ಟಿವಿ. ದೊಡ್ಡ ಮಣಿ ಕಟ್ಟಲಿಲ್ಲ ಅಂದ್ರೂ, ಬಿಲ್ಡಿಂಗ್ ಕಟ್ಟಲಿಲ್ಲ ಅಂದ್ರೂ ಸಡ್ಡು ಕೊಟ್ಟಿವಿ. ಮೇಲಾಗೆ ನಿಮಗೆ ಮನ್ಕೊಳಕ ಬೆಡ್ ಕೊಟ್ಟಿವಿ. ಇಂಥ ಪೀಡಾಕ ಕೊಟ್ಟ ತಾಯಿ ತಂದಿಗೆ ಒಂದು ದಿನ ಮಕ್ಕಳು ಗೆಟೌಟ್ ಅಂತಾರು ಅಂದ್ರೆ ಇದನ್ನ ಆಲೋಚನೆ ಮಾಡಬೇಕು. ಮಾಲಿಂಗರಾಯ ಭಾಳ ಜಾನ್ ಹಿಂಗೆ ಗೆಟೌಟ್ ಅನ್ನೋರಿಗೆ ಒಂದು ದಿನ ಅವ ಡಿಲೀಟ್ ಮಾಡಿಬಿಡ್ತಾನೆ. ಇದು ನಿಮ್ಗೆ ತಿಳಿಯಾಗಿರಲಿ. ಈಗಿನ ಮಕ್ಕಳಿಗೆ ನಾವು ಸೈನ್ಸ್ ಓದಿದ್ದೀವಿ, ಈಗ ದೇವ್ರನ್ನ ಇಲ್ಲ ಹಿಂಗೆಲ್ಲ ಅನ್ಕೋತ ಹೋಗ್ತಿರಲ್ಲ. ದೇವ್ರ ಅದಾನ, ಎಲ್ಲಿದಾನು ಅಂದ್ರೆ ಅನೂರೇನು ತೃಣಕಾಷ್ಟಗಳಲ್ಲಿ ತುಂಬ್ಯಾನು. ಓದಿ ಕೆಟ್ಟ ಕೂಚಿ ಬಟ್ಟ ಅಂತಾರಲ್ಲ, ಬರೇ ಓದುದ್ರಲ್ಲಿನೂ ಅರ್ಥ. ಇವ್ರಿಗೆ ಮಕ್ಕಳಿಗೆ ಎಷ್ಟು ಮಂದಿ ಅಂತ ಕೇಳಿದ್ರೆ 6 ಮಂದಿ ಮಕ್ಕಳಾದ್ರು. ಇವ್ರಿಗೆ ಮಕ್ಕಳಿಗೆ ಎಷ್ಟು ಮಂದಿ ಅಂತ ಕೇಳಿದ್ರೆ 6 ಮಂದಿ ಮಕ್ಕಳಾದ್ರು. ಮಾರಾಯಗೊಂಡ, 5ನೇದವ ಶಿವಗೊಂಡ, 6ನೇದವ ಅಂದ್ರೆ ಕಡಿಗುಟ್ಟ, ಶಿವನಾಮ ಅಂದ್ರೆ ಶಿವಪದ್ಮ ಅಂತ ಇವ ಆದಿಗೊಂಡನ ಮಗ ಹುಟ್ಟೇನಂತ ಬರ್ದಾರ. ಇವರು ಆದಿಗೊಂಡ ನಿಂಗಮ್ಮನ ಮಕ್ಕಳಾದ್ರೆ, ಇನ್ನ ಬಸಮ್ಮ ಅನಾದಿಗೊಂಡನ ಮಕ್ಕಳು ಯಾರು ಅಂತ ಕೇಳಿದ್ರೆ ಆಚಿಗೊಂಡ ಮತ್ತು ಮಾಚಿಗೊಂಡ ಅಂತ ಇವರು 2 ಮಂದಿ ಮಕ್ಕಳು. ಇನ್ನು ಸಚಿದೇವಿ ಲಕ್ಕೊಂಡನ ಮಕ್ಕಳ ಎಷ್ಟು ಮಂದಿ ಅಂತ ಕೇಳಿದ್ರೆ ಅವರು 2. ಏನು ಅವರು ಕೂಡ 2. ಅವ್ರು ಯಾರು ಅಂತಂದ್ರೆ ಲಕ್ಕೊಂಡನಿಗೆ ಹೆಳವಯ್ಯ, ಜಂಗಮಯ್ಯ ಎಂಬ 2 ಪುತ್ರರಾದರು, 2 ಮಕ್ಕಳಾದ್ರು ಅವರಿಗೆ. ಆಮೇಲೆ ಮಾತಾಯಿ ಮತ್ತು ಕ್ಯಾಮಗೊಂಡನಿಗೆ 5 ಜನ ಮಕ್ಕಳಾಗ್ತಾರೆ. ಅವ್ರು ಯಾರು ಅಂತಂದ್ರೆ ಚೊಚ್ಚಿಲ ಮಗ ಗುರುನಾಥ, 2ನೇದವ ಆದಿನಾಥ, 3ನೇದವ ಈಶ್ವರಪ್ಪ, ಇನ್ನು 2 ಹೆಣ್ಣು ಮಕ್ಕಳು ಜನಿಸ್ತಾರೆ, ಯಮನವ ಮತ್ತು ಸತ್ಯವತಿ ಅಂದರೆ ಇವರು 5 ಮಂದಿ ಮಕ್ಕಳು ಜನಿಸ್ತಾರೋ. ಆಮೇಲೆ ಮುಂದೆ ಶೀಲಮ್ಮ ದ್ಯಾಮಗೊಂಡನ ಮಕ್ಕಳು ಯಾರು ಅಂತ ಕೇಳಿದ್ರೆ ಅವರು 11 ಮಂದಿ ಅಂತ ಹೇಳ್ತಾರೆ. 11 ಮಂದಿ ಮಕ್ಕಳು ಆಗ್ತಾರೆ. ಅವ್ರು ಯಾರು ಅಂತಂದ್ರೆ ಹೇಳ್ತಾರೆ ನೋಡ್ರಿ. ಚೊಚ್ಚಿಲ ಮಗನೇ ಸಿದ್ದಯ್ಯ, 2ನೇಯವನು ಜೋಗಯ್ಯ, 3ನೇಯವನು ಅಂದಿತ್ತಯ್ಯ, 4ನೇಯವನು ಅಮೃತಯ್ಯ, 5ನೇಯವನು ಅರ್ಥಯ್ಯ, 6ನೇಯವನು ಅಂದ್ರೆ ಹೆಣ್ಣುಮಗಳು ಕಾಮವ್ವ, ಸಿದ್ದಮ್ಮ, 8ನೇವ ಭೂತಯ್ಯ, 9ನೇವ ವ್ಯತಾಳ ಸಿದ್ಧ, 10ನೇವ ಕಾಡ ಸಿದ್ಧ,
11ನೇ ಅವನು ಸಂಕಯ್ಯ. ಇವರು 11 ಮಂದಿ ಪುತ್ರರು ದರಿಗಿಳಿದು ತಮ್ಮ ಜೀವನವನ್ನು ಸುಖಮಯ ಮಾಡ್ಕೋತಾರೆ ನಾಲ್ಕು ಬಂಧುಗಳೇ. ಇನ್ನು ಸಿದ್ದಮ್ಮನ ನೇಮಗೊಂಡ ಸಿದ್ದಮ್ಮನ ಮಕ್ಕಳು 3 ಮಂದಿ ಅಂತ ಬರೀತಾರು. ಅದ್ರಾಗ ಒಬ್ಬಳು ಹೆಣ್ಮಕ್ಕಳು ಅಂತ ಬರೀತಾರು ನಾಲ್ಕು ಬಂಧುಗಳೇ. ಹೇಳ್ತಾರೆ ಕಾಳುಗೊಂಡ, ಬೈರಗೊಂಡ ಮತ್ತು ಪದ್ಮಾವತಿ ಅಂತ ಇವರು 3 ಮಂದಿ ಮಕ್ಕಳು ಜನ್ಮ ತಾಳಿ ಬರ್ತಾರೆ. ಇನ್ನು ಪದ್ಮಗೊಂಡರಿಗೆ ಜಿಂಕಾದೇವಿಗೆ ಹೇಳಿದ್ನೆಲ್ಲ ರೀ, ಮೊದಲ ಮದುವೆ ಆಗಿತ್ತು, ಹತ್ತಿ ಕಂಕಣ ಕಟ್ಟಿದ್ರು, 2 ಬಂಗಳಾಗಿತ್ತು ಅಂತ ನಿಮಗೆ ಫಸ್ಟಲ್ಲಿ ಹೇಳಿದ್ದೀನಲ್ಲ. ಅವ್ರಿಗೆ ಎಷ್ಟೆಷ್ಟು ಮಕ್ಕಳು ಆಗ್ತಾವು ಅಂತ ನೀವು ಕೇಳಿದ್ರೆ ಭಾಳ ದೊಡ್ಡದೈತಿ ಅವ್ನು ಇಷ್ಟ. ಅವ್ನು ಒಬ್ಬರು ಇಬ್ಬರು ಇಲ್ಲ, 5 ಮಂದಿ ಅದಾರು ಅಂತ ಬರೀತಾರೋ ಏನಾಗ್ತಿ ಬಂಧುಗಳೇ. ಅದು ಹೆಂಗೆ ಅಂತ ಕೇಳಿದ್ರೆ ಪದ್ಮಗೊಂಡನ ಮದುವೆ ಅಣ್ಣತಮ್ಮರ ಜೊತೆಲೆ ಜಿಂಕಾದೇವಿ ಜೊತೆಲೆ ಹತ್ತಿ ಕಂಕಣ ಕಟ್ಟಿ ಮದುವೆ ಆಗಿದ್ರು. ಅಲ್ಲಿ 6 ಜನ ಮಕ್ಕಳು ಹುಟ್ಟಿದ್ರು. ಜಗಲ ಮುತ್ತಯ್ಯ, ಶಾಂತ ಮುತ್ತಯ್ಯ, ದೇವರಾಜ, ಹಿಂಗೆ 6 ಮಂದಿ ಮಕ್ಕಳು ಹುಟ್ಟಿದ್ರೆ ಅಲ್ಲಿ ಅವನಿಗೆ. ಅವಾಗ ಜಿಂಕಾದೇವಿ ಜೊತೆಲಿ ಮದುವೆ ಆಗಿತ್ತು. ಅವ ಕುರಿಗಳ ಹುತ್ತಿನಿಂದ ಎಲ್ಲಾನ ಹೆಂಡತಿ ಮಕ್ಕಳನ್ನ ತಾಯಿ ತಂದೆ ಊರು ಬಿಟ್ಟು ಹೋಗಿದ್ದಲ್ಲಿ ಶುಚಿದೇವಿ ಜೊತೆಲಿ, ಸುಚಲಾದೇವಿ ಜೊತೆಲಿ ಉಣ್ಣಿ ಕಂಕಣ ಕಟ್ಟಿ ಮದುವೆ ಮಾಡ್ತಾರೆ. ಏನ್ರಿ ವಿಶ್ವಕರ್ಮ ಎಲಿಗತ್ತರಿ ತಂದಿರ್ತಾನ, ನಾಗಮುನಿ ಋಷಿ 10-11 ಕುರಿ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಉಣ್ಣಿ ಕಂಕಣ ಕಟ್ಟಿ ಮದುವೆ ಮಾಡಿರ್ತಾರೆ. ಉಣ್ಣಿ ಕಂಕಣದಲ್ಲಿ 2 ಪಂಗಡ, ಹತ್ತಿ ಕಂಕಣದಲ್ಲಿ 2 ಪಂಗಡ, ಹಂಡೆ ಗುರುಗಳು ಮತ್ತು ಹಂಡೆ ಬಂಡೆ ಇವು ಹತ್ತಿ ಕಂಕಣದವರಲ್ಲಿ. ಇನ್ನು ಉಣ್ಣಿ ಕಂಕಣದವರಲ್ಲಿ ಜಂಡೆ ಬಂಡೆ. ಏನ್ರಿ ಹೆಣ್ಗಂಡಿನ ಯಾವಾರ ಆಗ್ಬೇಕಂದ್ರೆ ಅದರಲ್ಲೇ ಚೇಂಜ್ ಮಾಡ್ಯಾರ. ಹಂಡೆ ಗುರುಗಳು, ಬಂಡೆ ಗುರುಗಳು ಅಂದ್ರೆ ಹಂಡೆ ಬಂಡೆಯಲ್ಲಿ ಹೆಣ್ಗಂಡಿನ ಯಾವಾರ, ಜಂಡೆ ಡೆಂಗೆಯಲ್ಲಿ ಹೆಣ್ಗಂಡಿನ ಯಾವಾರ, ಹಿಂಗೆ ನಡ್ಕೊಂಡು ಬಂದವು. ಅವನಿಗೆ ಮುಂದೆ ರಾಕ್ಷಿನ ಜೀವಂತವಾಗಿ ತಗೊಂಡು ಬಂದಲ್ಲ. ಇವು ಮದುವೆ ಆಗೋದಿಲ್ಲ ಅಂತಿದ್ದಲ್ಲ ಪದ್ಮಗೊಂಡ. ಅವಾಗ ಉದಾಹರಣೆ ಕೊಟ್ಟಳು, ರಾಕ್ಷಿ ಮಗಳು ಉದಾಹರಣೆ ಕೊಟ್ಟಳು. ಏನಂತ, ಹಿಂದ ರಾಕ್ಷಿ ಮಗಳನ್ನ ಭೀಮ ಮದುವೆ ಆಗ್ಯಾನ, ಕರಡಿ ಮಗಳನ್ನ ಮದುವೆ ಆಗಿಲ್ಲ. ಹಿಂದೆ ಕಥೆ ಕೇಳಿಲ್ಲ? ನಾ ಏನು ಕರಡಿ ಮಗಳೇನು? ನನ್ನ ತಂದು ಜೋಪಾನ ಮಾಡ್ಯಾನ, ನಾವು ಮಾನವ ಹೊಟ್ಟೆಲಿನ ಹುಟ್ಟೇನಿ, ನಾ ಯೋಗ್ಯರಾಗಿ ಇದ್ದೀನಿ, ರಾಕ್ಷಿ ಅಲ್ಲ, ನನ್ನ ಮದುವೆ ಆಗು. ನೀ ರಾಕ್ಷಿ ಮಗಳು ರಾಕ್ಷಿ ಮಗಳು ಅಂತ ಯಾಕಂತಿ? ಭೀಮ ಆಗಿಲ್ಲ? ಪಾಂಡವರು ಭೀಮ ರಾಕ್ಷಿ ಮಗಳನ್ನಾಗಿಲ್ಲ, ಹಿಡಿಂಬಿನಾಗಿಲ್ಲ, ಮತ್ತು ಅವೆಲ್ಲ ಆಗ್ಯಾರ, ಕರಡಿ ಮಕ್ಕಳನ್ನಾಗ್ಯಾರ. ಮತ್ತು ನನ್ಯಾಕೆ ನೀ ಆಗಬಾರ್ದು ಅಂತ ಮದುವೆ ಆಗಿರ್ತಾರೆ. ಅದು ಆಗದು ನೋಡಿ ಮದುವೆ ಆಗಿ 13 ವರ್ಷ ತನಕ ಅವು ದೂರ ಇರ್ತಾನೆ. 13 ವರ್ಷ ಅವಾಗ ಹೆತ್ತವರು ಅಳ್ತಿರ್ತಾರ, ತಾಯಿ ತಂದಿಗಳು ಅಳ್ತಿರ್ತಾರ. ಅದ್ರಾಗ ಜಿಂಕಾದೇವಿ ಮಗ ಒಬ್ಬ ಇರ್ತಾನೆ ದೇವರಾಜ. ಅವ ತಂದಿನ ಹುಡುಕ್ಯಾಡಲಾಕ ಹೊಂಟ ಅಂತಂದ್ರೆ ಪ್ರಾಣದ ಖಬರಿಲ್ಲ ಅವನು. ಹೊರಗಡೆ ಹೋಗಿ ಒಂದು ಮರದ ಮೇಲೆ ಕೂತಿದ್ದ, ಮರದ ಮೇಲೆ ಕೂತು ಜಪ ತಪ್ಪ ಮಾಡ್ತಿದ್ದ. ನಿಂದಿ ಬಂದ್ರೆ ಬಿದ್ದು ಸಾಯ್ತಿ, ನಮ್ಮ ಅಪ್ಪ ಸಿಗುತ್ತಾನ, ನಾ ಜಪ ತಪ್ಪ ಮಾಡೋದು ಬಿಡುದಿಲ್ಲ ಅಂತ ಅವ ಜಪ ತಪ್ಪ ಮಾಡ್ತಿದ್ದ. ಅಲ್ಲಿ ಒಬ್ಬ ಗುರು ಆದಿನಾಥ, ಕಾಲಭೈರವನಾಥ, ಕ್ಷೇತ್ರ ಪಾಲಕನ ದರ್ಶನ ಆಗ್ತದ. ನೋಡಪ್ಪ, ನೀ ಜಪ ಮಾಡೋದು ತಂದಿಗೋಸ್ಕರ. ನಮ್ಮ ತಂದಿ ಯಾವಾಗ ಬರ್ತಾನೋ, ನಮ್ಮ ತಂದಿ ಎಲ್ಲಿದಾನಂತ ಸುಳ್ಳು ಸಿಗ್ತದೆ, ಅದಕ್ಕೋಸ್ಕರ ನೀ ಜಪ ತಪ ಮಾಡಕತ್ತಿದೆಯಲ್ಲ. ನಿಮ್ಮ ತಂದಿ ಜೀವಂತವಾಗಿದಾನು. ನಿನ್ನ ಮಲತಾಯಿ ಮತ್ತ ನಿನ್ನ ಮಲತಾಯಿ ತಮ್ಮ ಭೂತಾಳಿ ಅವನ ಜೊತೆಯಲ್ಲಿ ಕುರಿ ಹೊಡ್ಕೊಂಡು ನಿಮ್ಮ ಊರಿಗೆ ಬರ್ತಾನು. ಇನ್ನು 3 ತಿಂಗಳದಾಗ ಬರ್ತಾನ ನೋಡು ಅಂತ ಕೊಟ್ರು. ಅವ್ನು ಭಾಳ ಖುಷಿ ಆತ. ಜಪ ತಪ್ಪದು ಮಾಡೋದು ಬಿಟ್ಟು ಗುರುವಿನ ಪಾದಕ್ಕೆ ಹೊಂದಿ, ನೋಡಪ್ಪ ನಮ್ಮ ತೆಲಿಮಹಾರಿನವ್ರಿಗೆ ಅಂದ್ರೆ ನಮ್ಮ ವಂಶಿಕರಿಗೆಲ್ಲ ನೀನ ಗುರು ಆಗಬೇಕು ಅಂತ ದೇವರಾಜ ನಡ್ಕೋತಾನ. 7 ತೆಲಿ ಗುರು ಸುನಾರಿ ಸಿದ್ಧವೈರಿ ಕಾಲಭೈರವನಾಥ ಗುರು ಆಗ್ತಾನ. ಅವಾಗ ಹೇಳಿ ಕ್ಷೇತ್ರಪಾಲ ತಮ್ಮ ಸಂಚಾರಕ್ಕೆ ಹೊರಡ್ತಾರೋ. ಅವಾಗ ಇವ್ ಮನೆಗೆ ಬರ್ತಾನೋ, ಪದಮಕೊಂಡ ಕುರಿ ಹೊಡ್ಕೊಂಡು ಊರಿಗೆ ಬರ್ತಾನೋ. ಅವಾಗ ಒಬ್ರಿಗೊಬ್ರಿಗೆ ಪರಿಚಯ ಆಗಿರಂಗಿಲ್ಲ, ಗುರುತಿರಂಗಿಲ್ಲ, ರೂಪ ಬೇರೂಪಾಗಿರ್ತತಿ. ಪರಮಾತ್ಮ ಬಂದು ಮತ್ತೆ ಅವ್ರನ್ನೆಲ್ಲ ಒಂದುಗೂಡಿಸಿ ಹೋಗ್ತಾನೋ. ಅದಕ್ಕೆ ಪದಮಕೊಂಡ ಕಾಡಿನಲ್ಲಿ ಇದ್ದ ಮಗಳನ್ನ ಮದುವೆ ಆಗಿ ನನ್ನ ಮಗಳನ್ನ ಜೀವಂತ ತಂದಾನು ಅಂತ ನಾ ಹೇಳಿದ್ನೆಲ್ಲ ಆಗಲೇ. ನೂತನಪುರದ ರಾಜ ಇದ್ದಲ್ಲ ಆ ಗಂಗಾಧರ, ಅವ್ಗೆಷ್ಟು ಖುಷಿ ಆಯ್ತು. ನನ್ನ ಮಗಳ ಆರ್ಯಂಗದಾಗಿ ಬೆಳೆದು ಪದ್ಮಗೊಂಡನ 2ನೇ ಹೆಂಡತಿಯಾಗಿ ಮೊದಲನೇ ಮಗಳನ್ನು ಅವಾಗ ಕೊಟ್ಟಿನಿ. 2ನೇ ಮಗಳು ಕಾಡಿನಲ್ಲಿ ಮದುವೆ ಮಾಡ್ಕೊಂಡು ಬಂದಾನು ಅಂತಂದ್ರೆ ಇನ್ನೂ ನನಗೆ 3 ಮಂದಿ ಮಕ್ಕಳದಾರು. ಅವ್ರನ್ನೂ ಕೂಡ ಅವನಿಗೆ
ಹಂಗೆ 5 ಮಂದಿನೂ ಮತ್ತೆ ಹತ್ತಿ ಕಂಕಣ ಕಟ್ಟಿ ಮದುವೆ ಮಾಡ್ತಾರೆ. 4 ಮದುವೆ ಮಾಡ್ತಾರೆ. ಹೇಳಿದ್ನಲ್ಲ ಅವರ ಹೆಸರುಗಳು ಚಿಂಕಾದೇವಿ, ಸುಶೀಲಾದೇವಿ, ಹರ್ಣಾದೇವಿ, ಸಿದ್ದಮ್ಮ, ಚೆನ್ನಮ್ಮ ಅಂತ ಇವರು 5 ಮಂದಿ ಪದಮಗೊಂಡ ಮಕ್ಕಳು. ಅವಾಗ ಮಕ್ಕಳು ಎಷ್ಟು ಅಂತ ನೋಡೋದು ನೋಡಿ ನಾವು ಮುಕ್ತಾಯದ ಕಡೆ ಬರೋಣ. ಏನು ಆತ್ಮೀಯ ಬಂಧುಗಳೇ ಹೇಳ್ತಾರೆ, ಪದಮಗೊಂಡ ಮತ್ತು ಇವರ ಧರ್ಮ ಪತ್ನಿಯರಿಗೆ ಮಕ್ಕಳು ಎಷ್ಟು ಅಂತ ಟೋಟಲ್ ಆಗಿ ಎಲ್ಲರಿಗೆ ಎಷ್ಟು ಹುಟ್ಟ್ಯಾರಲ್ಲ ಒಮ್ಮೆ ಹೇಳಿಬಿಡೋಣ. ಏನು ಆತ್ಮೀಯ ಬಂಧುಗಳೇ ನೋಡ್ರಿ, ಇಲ್ಲಿ ಹೇಳ್ತಾರೆ, ಜಗಲ ಮುಕ್ತಯ್ಯ, ಸಾಯ ಮುಕ್ತಯ್ಯ, ಸೋಯ ಮುಕ್ತಯ್ಯ, ಶಾಂತಮಯ ಮುಕ್ತಯ್ಯ, ದೇವರಾಜ, ಮಜ್ಜಿಗಿರಾಯ, ಬೆಲ್ಲದರಾಯ, ಅಭಿನವ ದೂತರಾಯ, ಧೂಪರಾಯ, ದೀಪರಾಯ, ಕೆಂಗರಾಯ, ನಾಗರಾಯ, ನಡಹಟ್ಟಿರಾಯ, ಅರ್ಥಕರಾಯ, ಓಂಕಾರರಾಯ, ಓಂರಾಯ, ಅಭಿರಾಮರಾಯ, ಅಮೃತರಾಯ, ಅಮರಾಯ, ಕವಿ ಈಶ್ವರರಾಯ, ಗಂಧರಾಯ, ಭಾಳ ಲಕ್ಷ ಕೊಟ್ಟು ಕೇಳ್ರಿ. ಇವು ನಿಮ್ಗೆ ಹೆಸರು ಗೊತ್ತದಾವು ಇಲ್ಲೋ ಅಷ್ಟು ಸ್ವಲ್ಪ ನಮ್ಮದು ಹಿಂಗೆ ಐತಿ ಅಂತ ಇತಿಹಾಸ ನಿಮಗೂ ಗೊತ್ತಿರಬೇಕು. ಏನು ಆತ್ಮೀಯ ಬಂಧುಗಳೇ, ಗಂಗರಾಯ, ಪೂತರಾಯ, ತೀರ್ಥ ದೇವರಾಯ, ದಕ್ಷರಾಯ, ದೇವಾಸುರಗುರು, ದೇವೇಂದ್ರರಾಯ, ದರೋತ್ತಮ, ನಾದ ಬ್ರಹ್ಮರಾಯ, ನಂದಿನಿವರಾಯ, ನೀಲಕಂಠಯ್ಯ, ಪಂಡಿತರಾಯ, ಮಹಾರುದ್ರರಾಯ, ಮೇಘರಾಯ, ಲಿಂಗರಾಯ, ಲೋಕನಾಥ, ವಿಶ್ವಂಬರಾಯ, ವೃತೇಶ್ವರ, ಆದಿರಾಯ, ಕೆಂಚರಾಯ, ಭೀಮರಾಯ, ಹೇಮರಾಯ, ಹೇಮಕರಾಯ, ಸತ್ಯರಾಯ, ವೃಥಾಳಿರಾಯ, ಕಮಲಾಕ್ಷಿ, ಪಾರ್ವತಿ, ಜಯ, ವಿಜಯ, ರಂಭಾ, ಮೇನಕಾ, ಲಕ್ಷ್ಮೀ, ತಾರಾ, ಲೋಚನ, ನೀಲಮ್ಮ, ಗಂಗಮ್ಮ, ಗೌರಮ್ಮ, ಇವ್ರು ಹೆಣ್ಮಕ್ಳು. 10 ಮಂದಿ ಗಂಡು ಮಕ್ಕಳು, ಇವ್ರು ಹೆಣ್ಮಕ್ಳ್ರಿ. ಒಟ್ಟು ಟೋಟಲ್ ಅವನಿಗೆ ಹೆಣ್ಣು ಗಂಡಿನ ಯಾವಾರ 54 ಅಂತ ಕೊಟ್ಟಾರ. ಒಂದು 41 ಅಂದ್ರೆ ಎಷ್ಟ್ರಿ? 41 ಹೆಣ್ಣ, 41 ಗಂಡ ಅಂತ ಒಂದು ಕಡೆ ಕೊಟ್ಟಾರ. ಒಟ್ಟು 84 ಮಂದಿ ಅವನ ಮಕ್ಕಳು ಅಂತ ಬರ್ತಾರೆ. ಬಂಧುಗಳೇ, ಇನ್ನೊಂದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಇಷ್ಟು ಹಾಲು ಮತದ ವಿಷಯಗಳು ಇದರಲ್ಲಿ ಬಂದು ಮುಂದೆ ಪದಮಗೊಂಡನಿಂದ ಯಾವ ರೀತಿ ಈ ಹಾಲು ಮತ ಮುಂದೆ ಬೆಳಕೋತ ಹೋಗ್ತದ, ಮುಂದೆ ಅವನ ಮಗ ಏನು ಕೆಲಸ ಮಾಡ್ತಾನೋ, ಅವ್ರಿಗೆ ಯಾರು ಕನ್ಯಾ ತೆಗಿತಾರೋ, ಮುಂದೆ ಎಲ್ಲಿ ತನಕ ಇದು ಬಳ್ಳಿ ಹಬ್ಬತೈತಿ ಅಂತ ಇದನ್ನೆಲ್ಲ ನಾಳಿನ ದಿವಸ ನೋಡೋಣ. ಏನು ಆತ್ಮೀಯ ಬಂಧುಗಳೇ, ಬಹಳ ಸುಂದರವಾಗಿ ಪುರಾಣ ಮೂಡಿ ಬರ್ತಾ ಐತಿ. ನಿಮಗೆ ಇನ್ನೊಂದು ಇಲ್ಲಿ ಕಿವಿ ಮಾತು ಏನು ಹೇಳೋದು ಅಂದ್ರೆ, ಕೃಷ್ಣ ಬಲರಾಮನ ಕೇಳಿರಲ್ಲ, ಅವ್ರು ಚಿಕ್ಕವರಿದ್ದಾಗ ಏನ್ರಿ, ಚಿಕ್ಕವರಿದ್ದಾಗ ಇದೇ ಥರ ಆಗುತ್ತವ್ರಿ. ಚಿಕ್ಕವರಿದ್ದಾಗ ಅವ್ರು ವಿದ್ಯಾಭ್ಯಾಸ ಎಲ್ಲಿ ಮಾಡ್ತಿದ್ರು ಅಂತಂದ್ರೆ, ಅವ್ರ ಗುರುಗಳು ಯಾರ್ರಿ? ಅವ್ರ ಗುರುಗಳು ಸಾಂದೀಪ ಮುನಿಗಳ ಬಳಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಬಹಳ ಚಂದ ವಿದ್ಯಾಭ್ಯಾಸ ಮಾಡಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಅವ್ರು ಇನ್ನೇನು ತಮ್ಮ ತಮ್ಮ ಮನೆಗೆ ಹೋಗ್ಬೇಕಂತಿದ್ರು. ಗುರುಗಳಿಗೆ ಕೇಳಿದ್ರು, ಗುರುಗಳೇ ನಿಮಗೆ ನಾವು ಕಾಣಿಕೆ ಕೊಡಬೇಕು, ಇಲ್ಲಿ ತನಕ ನಮಗೆ ಕಲಿಸಿದ್ದೀರಿ, ನಿಮ್ಮ ಕಾಣಿಕೆ ಕೊಟ್ಟು ಹೋಗ್ಬೇಕು, ಹಂಗ ಹೋಗ್ಬಾರ್ದು, ನಮ್ಮ ಕಾಣಿಕೆಯನ್ನು ಸ್ವೀಕಾರ ಮಾಡ್ರಿ ಅಂತ ಕೇಳಿದಾಗ ಅವಾಗ ಗುರುಗಳು ಹೇಳಿದ್ರು, ನೋಡಪ್ಪ, ನನಗೆ ಎಲ್ಲ ಭಗವಂತ ಕೊಟ್ಟಾನು, ನೀವೇನು ಕೊಡೋದು ಬೇಡ, ಏನು ಚೆನ್ನಾಗಿದ್ಯಾ ಕಲ್ತಿಲ್ಲ, ಅದೊಂದೇ ಸಾಕು ನನಗೆ, ನೀವು ಹೋಗ್ರಿ ಅಂತಂದ. ಅಲ್ಲ ಗುರುಗಳೇ, ನೀವು ಕಲಿಸಿರೋ ವಿದ್ಯೆಗೆ ಬೆಲೆ ಬೇಕಲ್ಲ, ಏನಾದರೂ ನೀವು ತಗೊಳಕಬೇಕು ಅಂದಾಗ ಬಹಳಷ್ಟು ಇವರು ಹಠ ಹಿಡಿದು ಕೇಳಾಗ ನನಗೊಂದಿಷ್ಟು ಕಾಲಾವಕಾಶ ಕೊಡ್ರಿ ಅಂತ ಹೇಳಿದಾಗ ಅವಾಗ ಕಾಲಾವಕಾಶ ತಗೊಂಡ ಮನೆಗೆ ಬಂದು ಆಶ್ರಮಕ್ಕೆ ಬಂದಾಗ ಸಾಂದೀಪ ಮುನಿಗಳ ಧರ್ಮಪತ್ನಿ ಇದ್ದು ನೋಡ್ರಿ. ಏನ್ರಿ, ಮಕ್ಕಳು ವಿದ್ಯಾಭ್ಯಾಸ ಕಲ್ತಾರೋ ಮತ್ತು ಕಾಣಿಕೆ ಕೊಡ್ತಾನಂತಾರೋ, ಬ್ಯಾಳೆ ಹಾಕಂತೀರಿ, ಆ ಕಾಣಿಕೆ ಇಸ್ಕೋಬೇಡ್ರಿ ನೀವು. ನಮ್ಮ ಮಗನ ಸಮುದ್ರ ರಾಜ ನುಂಗ್ಯಾನ ಏನ್ರಿ, ನಮ್ಮ ಮಗನ ಸ್ವಂತ ಮಗನ ಇವ್ರದೊಂದು ಮಗ ಅದು ನುಂಗ್ಯಾನ ಸಮುದ್ರ ರಾಜ. ಆ ಸಮುದ್ರ ನುಂಗ್ಯತಿ, ಆ ಪ್ರಾಣ ಹೋಗೈತಿ ನನ್ನ ಮಗಂದ. ಆ ಪ್ರಾಣ ಎಲ್ಲಿ ಹೋಗೈತಿ ನೋಡ, ಅಲ್ಲಿಗೆ ಹೋಗಿ ಆ ಮಗನ ಜೀವಂತ ತಂದು ಕೊಟ್ರೆ ಇದ ಕಾಣಿಕೆ ಕೊಟ್ಟಂಗ ಆಗತೈತಿ ಅಂತ ಅವ್ರಿಬ್ಬರಿಗೆ ಕೇಳಿ ಬಿಡ್ರಿ. ಏನು
ಅಲ್ಲ ಮಂದಮತಿ ಧರ್ಮ ಪತ್ನಿಯೇ ಸತ್ತವರು ತಿರುಗಿ ಬರ್ತಾರೇನು? ಬರಂಗಿಲ್ಲ, ಅದು ನನಗೆ ಗೊತ್ತೈತಿ. ಆದ್ರೆ ಅವ್ರು ಅವತಾರ ತೋರಿಸಿದಾರ. ಅವ ಆದಿಶೇಷನ ಅವತಾರ ಬಲರಾಮದಾನ, ಇವು ಶ್ರೀಕೃಷ್ಣ ದಶ ಅವತಾರಗಳಲ್ಲಿ ಬಂದವದಾನ. ಯಾಕೆ ಆಗೋದಿಲ್ರಿ? ನೀವು ಕೇಳುವುದಾದ್ರೆ ಇದನ್ನ ಕೇಳ್ರಿ ಅಂತ. ಹೆಣ್ಮಕ್ಳು ಭಾಳ ಜನರು ಇರ್ತಾರೆ ನೋಡ್ರಿ, ಹೆಣ್ಮಕ್ಳು ಭಾಳ ಜನರು ಇರ್ತಾರೆ. ಕಾಣಿಕೆ ಈ ಬೆಳ್ಳಿ ಕೊಟ್ಟರು ಬ್ಯಾಡ, ಚಿನ್ನ ಕೊಟ್ಟರು ಬ್ಯಾಡ, ಧಾನ್ಯ ಕೊಟ್ಟರು ಬ್ಯಾಡ, ಮತ್ತೊಂದು ಮಗದೊಂದು ಏನು ಕೊಟ್ಟರು ಬ್ಯಾಡ. ನಮ್ಮ ಮಗ ಸತ್ತು ಹೋಗ್ಯಾನು, ಆ ಮಗನ ತಂದು ಕೊಟ್ರೆ ಇದ ಕಾಣಿಕೆ ಕೊಟ್ಟಾಗ ಇದನ್ನ ಕೇಳಿಬಿಡ್ರಿ ಅಂದ್ರು. ಕೇಳಿಬಿಡ್ರಿ ಅಂದಾಗ ಗುರು ವಿಧಿ ಇಲ್ಲದೆ ಕೇಳಿಬಿಟ್ಟ. ನೋಡ್ರಪ್ಪ, ನನಗೆ ಕಾಣಿಕೆ ಕೊಡಬೇಕು ಅಂತಂದ್ರೆ ನನ್ನ ಮಗ ಸಮುದ್ರದಲ್ಲಿ ಮುಳುಗಿ ಹೋಗ್ಯಾನು, ಸಮುದ್ರ ನನ್ನ ಮಗನ ನುಗ್ಗಿ ಬಿಟ್ಟತಿ, ಅದನ್ನ ಮಗನ ತಂದು ಒಪ್ಪಿಸಿದ್ರೆ ಕಾಣಿಕೆ ಕೊಟ್ಟಂಗ ಆಗ್ತತಿ. ಇದ ಗುರು ಕಾಣಿಕೆ, ನೀವು ಇದನ್ನೊಂದು ಕೊಟ್ಟು ಬಿಡ್ರಿ. ಆಯ್ತಂದ ಅವ್ನು ಕೃಷ್ಣ, ಆಯ್ತಂದ. ಆ ಸಮುದ್ರದೊಳಗೆ ಮುಗಿಯತಿ, ಅದು ಸತ್ತತಿ, ಅದೇನು ಕಲ್ಪನೆ ಇಲ್ಲ. ಆ ತಂದ ಕೊಡ್ತೀನಂದ್ರ ಬಲರಾಮ ಕೃಷ್ಣ ಹೊಂಟ್ರಿ. ಹೊಂಟ್ರು ಸಮುದ್ರ ಹತ್ರ ಬಂದ್ರು. ಅವ್ರು ಬರುವಿಕೆ ನೋಡಿ ಸಮುದ್ರ ರಾಜ್ಯ ಅವನು ನೀರು ತಗೊಂಡ ಕೃಷ್ಣ ಮತ್ತು ಬಲರಾಮ ಪಾದ ಹಾಕ್ತಿದ್ದವ್. ಎದ್ದು ಬಂದು ಪ್ರತ್ಯಕ್ಷನಾಗಿ ಹೇಳಿದ,